ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಕೃಷಿ ಕೋಟದ ಯಾರೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ತಾ ಇದ್ದಾರೆ ಅಂಥವರಿಗೆ ಅಗ್ರಿಕಲ್ಚರ್ ಇನ್ಕಮ್ಗೆ ಅಪ್ಡೇಟ್ 1 ಅಂತ ಮಾಡಿಸ್ಬೇಕಾಗಿತ್ತು ಫಾರ್ಮೆಟಲ್ಲಿ ಈ ಸ್ಟಾಂಪ್ನಲ್ಲಿ. ಇವಾಗ ಅಪ್ಡೇಟ್ 2ನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಪ್ಡೇಟ್ 2 ಬಿಸ್ನೆಸ್ ಇದ್ದವರು, ವ್ಯಾಪಾರ ವಹಿವಾಟು ಮಾಡುವಂಥವ್ರು ಅಪ್ಡೇಟನ್ನು ಕೊಡಬೇಕಾಗುತ್ತೆ. ಅಪ್ಡೇಟ್ 2 ಅಂತ. ಈ ಅಪ್ಡೇಟ್ 2ಅನ್ನು ಫಾರ್ಮೆಟ್ ಯಾವ ರೀತಿ ಇರುತ್ತೆ ಆ PDF ಅನ್ನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಅಂತ ₹100 ಸ್ಟಾಂಪ್ ತೊಗೊಂಡು ಈ ಅಪ್ಡೇಟ್ 2ಅನ್ನು ಮಾಡಿಸ್ಕೋಬೋದು. ಕೃಷಿ ಕೋಟದ ಜೊತೆಗೆ ಈ ಬಿಸ್ನೆಸ್ ಮಾಡೋರಿಗೆ ಅನ್ವಯ ಆಗುತ್ತೆ. ಸೊ ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ಅಪ್ಡೇಟ್ 2 ಯಾವ ರೀತಿ ಇರುತ್ತೆ ಅಂತ. KE ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ಕೃಷಿ ವಿದ್ಯಾಲಯದ ಬೆಂಗಳೂರು ಕಡೆಯಿಂದ. ನೋಟಿಫಿಕೇಷನಲ್ಲಿ ಅಪ್ಡೇಟ್ 2 ಬಗ್ಗೆ ಸ್ಪಷ್ಟವಾಗಿ ಕೊಟ್ಟಿದೆ ನೋಡಿ. ಅಪ್ಡೇಟ್ 2 ಆದಾಯ ಪ್ರಮಾಣಪತ್ರದೊಂದಿಗೆ ಎಲ್ಲ ಕೃಷಿ ಜೊತೆಗೆ ವೇತನ ನೋಡಿ, ಕೃಷಿ ಆದಾಯ ಜೊತೆಗೆ ಖಾಸಗಿ ವ್ಯವಹಾರ, ಪಿಂಚಣಿ, ಇತರೆ ಆದಾಯ ಹೊಂದಿದ್ದಲ್ಲಿ ಮಾತ್ರ ಮೂಲ ಆದಾಯ ವಿವರ ಮತ್ತು ಕೃಷಿಯ ತಮ್ಮ ಪ್ರಧಾನ ಮತ್ತು ಎಲ್ಲ ಆದಾಯಗಳಿಗಿಂತ ಹೆಚ್ಚು ಆದಾಯ ಹೊಂದಿರುವುದಾಗಿ ಅಭ್ಯರ್ಥಿ ಪೋಷಕರು ಸ್ವಯಂ ಘೋಷಣೆಯೊಂದಿಗೆ ಕಡ್ಡಾಯವಾಗಿ ಲಗತ್ತಿಸಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಕೃಷಿ ಆದಾಯ ಮತ್ತು ಖಾಸಗಿ ವ್ಯವಹಾರದ ಆದಾಯ ಆಗಿರ್ಬೋದು ಅಥವಾ ಪಿಂಚಣಿ ಆದಾಯ ಆಗಿರ್ಬೋದು, ಆದಾಯ ಹೊಂದಿದ್ದಲ್ಲಿ ಮಾತ್ರ ಅಂತ ಕೊಟ್ಟಿದ್ದಾರೆ. ಅಪ್ಡೇಟ್ 2 ಕೊಡುವುದು ಯಾವುದಕ್ಕೆ ಅಂದರೆ ಕೃಷಿ ಆದಾಯ ಜೊತೆಗೆ ಖಾಸಗಿ ವ್ಯವಹಾರ, ಬಿಸ್ನೆಸ್ನಲ್ಲಿ ಎಷ್ಟು ಇರುತ್ತೆ ನಿಮ್ಮ ಆದಾಯ, ಆ ಆದಾಯ ಮತ್ತು ಪಿಂಚಣಿಯಲ್ಲಿ ಎಷ್ಟು ಬರುತ್ತೆ ಆದಾಯ, ಈ ರೀತಿ ಇದ್ದವರಿಗೆ ಈ ಅಪ್ಡೇಟ್ 2ಅನ್ನು ಕೊಡೋದಿರುತ್ತೆ. ಅಪ್ಡೇಟ್ 2ಗೆ ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ಇರ್ತಾರೆ, ಅಭ್ಯರ್ಥಿ ಯಾರು ಇರ್ತಾರೆ ಅವರ ಫಸ್ಟ್ ಪಾರ್ಟಿ. ಸೆಕೆಂಡ್ ಪಾರ್ಟಿ ಯೂನಿವರ್ಸಿಟಿ, ನಿಮ್ದು ಯಾವ ಯೂನಿವರ್ಸಿಟಿ ಬರುತ್ತೆ ಅಗ್ರಿಕಲ್ಚರ್ ಕೋಟದ್ದು ಆ ಯೂನಿವರ್ಸಿಟಿ ಹೆಸರು ಹಾಕಿ ₹100 ಈ ಸ್ಟಾಂಪ್ನಲ್ಲಿ ತೊಗೋಬೇಕಾಗುತ್ತೆ. ಆ ₹100 ಈ ಸ್ಟಾಂಪ್ನಲ್ಲಿ ಫಾರ್ಮೇಟನ್ನು ಯಾವ ರೀತಿ ಬರೆಯೋದು, ಪ್ರಿಂಟ್ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಈ ಫಾರ್ಮೇಟ್ ಹೋಗಿ ನೀವು ಆನ್ಲೈನ್ ಸೆಂಟ್ರಿಗೆ ಹೋಗಿ ಫಾರ್ಮೇಟ್ ಹಾಕಿಕೊಡಿ ಸ್ಟಾಂಪ್ ಮೇಲೆ ಅಂದರೆ ನಿಮ್ಗೆ ಹಾಕಿ ಕೊಡ್ತಾರೆ. ಅಥವಾ ನೀವು ನಮ್ಮ ಸುರಪುರ ತಾಲೂಕಿನವರಾಗಿದ್ದರೆ ನಮ್ಮ ಅಂಗಡಿಗೆ ಬಂದರೆ ನಾವು ಕೂಡ ನಿಮಗೆ ಈ ಸ್ಟಾಂಪ್ ತೆಗೆದು ಕೊಡ್ತೀವಿ. ನಮ್ಮ ಅಂಗಡಿಯಲ್ಲಿ ಸ್ಟಾಂಪ್ ತೆಗೆಸಿ ಫಾರ್ಮೇಟನ್ನು ಹಾಕಿ ಕೊಡ್ತೀವಿ. ಸ್ನೇಹಿತರ ಬಗ್ಗೆ ನೋಡ್ತಾ ಇದ್ದೀರಲ್ಲ, ಅಪ್ಡೇಟ್ 2 ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಿಮಗೆ ಅಪ್ಡೇಟ್ 2 ಅಂತ ಬರುತ್ತೆ. ಸೊ ಇದನ್ನು ನೀವು ಈ ಸ್ಟಾಂಪ್ ಪೇಪರ್ ಮೇಲೆ ನೀವು ಹಾಕೋಬೇಕಾಗುತ್ತೆ. ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಕರೆಕ್ಷನ್ ಜಾಸ್ತಿ ಇಲ್ಲ. ಈ ಅಪ್ಡೇಟ್ 2 ಅಂತ ಏನಿದೆಲ್ಲ ಇದನ್ನು ನೀವು ಇಲ್ಲಿ ಸೆಂಟ್ರಲ್ಲೇ ಮಾಡ್ಕೋಬೇಕು. ಮಿಕ್ಕುಳಿದೆಲ್ಲ ಇಲ್ಲಿ ಏನೇನು ಡ್ಯಾಶ್ ಬಿಟ್ಟಿರ್ತಾರೆ ಅದನ್ನೆಲ್ಲ ನೀವು ಫಿಲ್ಲನ್ನು ಮಾಡ್ಕೋಬೇಕು. ಕಂಪ್ಯೂಟ್ರಲ್ಲಿ ಎಡಿಟ್ ಮಾಡುವಾಗ, ಪ್ರಿಂಟ್ ಹಾಕುವಾಗ ಈ ಫಿಲ್ ಮಾಡಿ ಅಂದರೆ ಅವ್ರು ಮಾಡಿ ಕೊಡ್ತಾರೆ ನಿಮಗೆ. ಇಲ್ಲಿ ಮೊದಲಿಗೆ ಅಭ್ಯರ್ಥಿ ಹೆಸರನ್ನು ಹಾಕಬೇಕು. ಅದರ ನಂತರ ಇಲ್ಲಿ ತಂದೆ ಹೆಸರನ್ನು ಹಾಕಬೇಕು. ಅದರ ನಂತರ ಇಲ್ಲಿ ಇಯರ್ಸು ಮತ್ತು ರೆಸಿಡೆಂಟಿಂಗ್ ಎಟ್ ಇಲ್ಲಿ ನಿಮ್ಮ ಸಂಪೂರ್ಣದ ವಿಳಾಸವನ್ನು ಹಾಕೋಬೇಕು. ಹಾಕೊಂಡ ನಂತರ ಮತ್ತೆ ಕೆಳಗಡೆ 2026-27ನೇ ಸಾಲಿನ ಅಂತ ಹಾಕೋಬೇಕು. ಈ ಕಾಲಮ್ ಕೊಟ್ಟಿದ್ದಾರೆ. ಸ್ಟೇಟ್ ದಟ್ ಮೈ ಫ್ಯಾಮಿಲಿ ಹ್ಯಾಸ್ ಇನ್ಕಮ್ ಫ್ರಮ್ ದ ಅದರ್ ಸೋರ್ಸ್, ಸ್ಯಾಲ್ರಿ, ಬಿಸ್ನೆಸ್, ಪೆನ್ಷನ್, ಅದರ್ ಅಮೌಂಟಿಂಗ್ 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಅಂತಿದ್ದಲ್ಲಿ ಫಾರ್ ಎನ್ನಮ್ ಅಂತ ಕೊಟ್ಟಿದ್ದಾರೆ. ವಾರ್ಷಿಕ ಆದಾಯ ಇಲ್ಲಿ ಎಷ್ಟು ನಿಮ್ಮದು ಬಿಸ್ನೆಸ್ದು, ಪಿಂಚಣಿದು, ಅಗ್ರಿಕಲ್ಚರ್ ಕೋಡ್ ಎಲ್ಲನೂ ಸೇರಿ ಇಲ್ಲಿ ನಿಮಗೆ ಎಷ್ಟು ಹಾಕಬೇಕು ಅನ್ನೋದು ನೀವು ನಿಮ್ಮ ಫಾದರ್ನ ಕೇಳ್ಕೊಂಡು ಹಾಕ್ಕೊಳ್ಳಿ. ಮಿನಿಮಮ್ಮು 50,000ದಿಂದ 1 ಲಕ್ಷದವರೆಗೆ ಅಥವಾ 2 ಲಕ್ಷದವರೆಗೂ ನೀವು ಹಾಕೋಬೋದು ನಿಮ್ಮ ಬಿಸ್ನೆಸ್ ಇನ್ಕಮನ್ನು ಎಲ್ಲ ಸೇರಿ ಒಳಗೊಂಡಂತೆ. ಮತ್ತು ಇಲ್ಲಿ ನಿಮಗೆ ಇನ್ನೊಂದು ಕೊಟ್ಟಿದ್ದಾರೆ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಈಸ್ ದ ಪ್ರಿನ್ಸಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಮೂಲ ಆದಾಯ ಕೃಷಿ ಆಗಿರುತ್ತದೆ. ಮಿಕ್ಕುಳಿದ ವ್ಯಾಪಾರ ವಹಿವಾಟು ಪಿಂಚಣಿ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಐ ಆಮ್ ಸಬ್ಮಿಟಿಂಗ್ ದಿಸ್ ಅಪ್ಡೇಟ್ ಟು ದ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್. ನಿಮ್ದು ಯಾವ ಯೂನಿವರ್ಸಿಟಿ ಬರುತ್ತೋ ಆ ಯೂನಿವರ್ಸಿಟಿ ಹಾಕಬೇಕು. ಎಕ್ಸಾಂಪಲ್ ರಾಯಚೂರು, ಧಾರವಾಡ, ಬೆಂಗಳೂರು, ಈ ರೀತಿಯಾಗಿ ಅಗ್ರಿಕಲ್ಚರ್ ಸೈನ್ಸ್ ಯೂನಿವರ್ಸಿಟಿಯಲ್ಲಿ ಇರ್ತವೆ. ಆ ಯೂನಿವರ್ಸಿಟಿ ಹೆಸರನ್ನು ಈ ಬಾಕ್ಸಲ್ಲಿ ಎಂಟ್ರನ್ನು ಮಾಡ್ಕೋಬೇಕು. ಒಂದು ಸಲ ನೀವು ಎಂಟ್ರ್ ಮಾಡುವಾಗ ನೋಡ್ಕೊಂಡಿರಬೇಕು. ಮಿಸ್ಟೇಕ್ ಮಾಡ್ತಾರೆ ಕೆಲವು ಸಲ ಆನ್ಲೈನ್ ಸೆಂಟರ್ ಅಥವಾ ಟೈಪಿಸ್ಟ್ಗಳಲ್ಲಿ ಮಾಡುವಾಗ ಮಿಸ್ಟೇಕ್ ಮಾಡ್ತಾರೆ. ಹಾಗಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಏನೇನು ಫಿಲ್ ಮಾಡಿದ್ವಿ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಿ ಯೂನಿವರ್ಸಿಟಿ ನೇಮನ್ನು ಹಾಕ್ಕೊಳ್ಳಿ. ನಮ್ಮ ಭಾಗದಲ್ಲಿ ರಾಯಚೂರು ಯೂನಿವರ್ಸಿಟಿ ಇದೆ, ಕೃಷಿದು ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಸೊ ಅದಾದ ನಂತರ ಇಲ್ಲಿ ಪ್ಲೇಸ್ ಕೇಳುತ್ತೆ. ನಿಮ್ಮ ಪ್ಲೇಸನ್ನು ಹಾಕ್ಕೊಳ್ಳಿ. ತಾಲೂಕು ಮಟ್ಟದಲ್ಲಿ ಡೇಟ್ ಹಾಕ್ಕೊಳ್ಳಿ. ಡಿಪೋನೆಂಟ್ ಕೇಳುತ್ತೆ. ನಿಮ್ಮ ಡಿಪೋನೆಂಟ್ ಸಿಗ್ನೇಚರ್ ಆಫ್ ಕ್ಯಾಂಟ್ ಅಂತ ಕೊಟ್ಟಿದ್ದಾರೆ. ಸಿಗ್ನೇಚರ್ ಆಫ್ ಕ್ಯಾಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ನ ಸಿಗ್ನೇಚರ್ ತೊಗೋಬೇಕು. ಈ ಡಿಪೋನೆಂಟ್ ಏನಿದೆಯಲ್ಲ ಈ ಡಿಪೋನೆಂಟನ್ನು ಈ ಭಾಗದಲ್ಲಿ ಮಾಡ್ಕೋಬೇಕು. ಡಿಪೋನೆಂಟು ಮತ್ತು ಸಿಗ್ನೇಚರ್ ಕೂಡ ಇಲ್ಲೇ ಮಾಡ್ಕೊಳ್ಳಿ. ಇಲ್ಲಿ ಲೆಫ್ಟ್ ಸೈಡೆಲ್ಲ ಕೊಟ್ಟಿದೆ, ಇದನ್ನೆಲ್ಲ ರೈಟ್ ಸೈಡ್ ಮಾಡ್ಕೋಬೋದು. ಈ ರೀತಿಯಾಗಿ ಈ ಅಪ್ಡೇಟ್ 2ನ ಫಾರ್ಮೆಟನ್ನು ಕ್ರಿಯೇಟ್ ಮಾಡಿದ್ದೀವಿ. ನಮ್ಮ ಅಂಗಡಿಯಲ್ಲಿ ಲಭ್ಯ ಇದೆ. ಸೊ ಇದನ್ನು ಬೇಕು ಅಂದರೆ ಕಮೆಂಟ್ ಮಾಡಿ. ಈ PDF ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟಲ್ಲಿ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ಈ ಫಾರ್ಮೆಟನ್ನು ನೀವು ಪಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೋಬೋದು ತುಂಬ ಈಸಿಯಾಗಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಹೆಚ್ಚಿನ ಮಾಹಿತಿ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.